ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಹೇಳಿ ಚಿಕ್ಕಮ್ಮ. ನನಗೇನೋ ನಮ್ಮ ಪುಟ ನಿನ್ನ ಆದಿತ್ಯನ ಜೊತೆ ಕಳಿಸಿದ್ದು ಸರಿ ಅನ್ನಿಸ್ತಿಲ್ಲ. ಯಾಕೆ ಯಾಕೆ ಅಂದರೆ ಅದು ನಿನ್ನ ಮಗು, ಅದು ಯಾವಾಗಲೂ ನಿನ್ನ ಜೊತೆಲೇ ಇರಬೇಕು, ಇಲ್ಲ ನನ್ನ ಹತ್ರ ಇರು ಅಂತ ನಿನ್ನ ಮಗುಗೆ ಹೇಳ್ಕೊಡ್ಬೇಕು. ಅದು ಬಿಟ್ಟು ಮಗು ಯಾವಾಗಲೂ ಪಾರ್ವತಿ ಆದಿತ್ಯನ ಜೊತೆ ಅಂಟ್ಕೊಂಡಿರತ್ತೆ. ನನಗಿದ್ರ ಬಗ್ಗೆ ಎಷ್ಟು ಸಲ ಹೇಳಿದ್ರು ನೀನು ಅದನ್ನೆಲ್ಲ ತಲೆಗೆ ಹಾಕೊಳ್ಳಲ್ಲ. ಬರೀ ನಾನೇ ತಲೆ ಕೆಡಿಸ್ಕೋಬೇಕು. ನಿಮಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಯಾರು ಹೇಳಿದ್ದು ಚಿಕ್ಕಮ್ಮ? ಆರಾಮಾಗಿರಿ. ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ತಾನೇ ಆರಾಮಾಗಿರಲಿ? ಚಿಕ್ಕಮ್ಮ, ಅದಿನ್ನೂ ಮಗು, ಅದಕ್ಕೆ ಯಾರ ಜೊತೆ ಇದ್ರೆ ಆರಾಮ್ ಅನ್ಸುತ್ತೋ ಅವ್ರ ಜೊತೆ ಇರುತ್ತೆ ಬಿಡಿ. ಅದ್ರಲ್ಲಿ ತಪ್ಪೇನಿದೆ? ಹಾಂ, ಇದೆಲ್ಲ ಹೀಗೆ ಆಗ್ತಿದ್ರೆ ಮುಂದೊಂದು ದಿನ ನಿನ್ನ ಮಗು ನಾನು ಆದಿತ್ಯ ಪಾರ್ವತಿ ಜೊತೆನೇ ಇರ್ತೀನಿ, ನನಗೆ ನೀನು ಬೇಡ ಅಂತ ಹೇಳಿಬಿಟ್ರೆ ಆಗೇನು ಮಾಡ್ತೀಯಾ? ಅಬ್ಬಾ, ನೀನು ನಗ್ತಿದೀಯಾ? ಹಾಗಾದರೆ ನಿನಗೆ ಗಾಬರಿ ಆಗಿಲ್ಲ ಅಲ್ವಾ? ನಾನು ಯಾಕೆ ಗಾಬರಿ ಆಗಲಿ ಚಿಕ್ಕಮ್ಮ? ಅಷ್ಟಕ್ಕೂ ಯಾವ ಚಿಕ್ಕ ಮಕ್ಕಳು ತಮ್ಮ ತಂದೆ ತಾಯಿನ ನೀವು ಬೇಡ ದೂರ ಇರಿ ಅಂತ ಹೇಳಲ್ಲ. ನನ್ನ ಮಗಳಂತೂ ಆ ವಿಷಯದಲ್ಲಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವಳಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಹೇಳ್ಕೊಡೋದಕ್ಕೆ ಆದಿಭಾವ ಮತ್ತು ಪಾರ್ವತಿ ಅಕ್ಕ ಇದ್ದಾರೆ. ಅವರು ಹೇಳ್ಕೊಡ್ತಿದ್ದಾರೆ. ಅವಳು ನನ್ನ ಮಗಳು ಚಿಕ್ಕಮ್ಮ. ನಾನು ಹಾಕಿದ ಗೆರೆನ ಅವಳು ಯಾವತ್ತೂ ದಾಟಲ್ಲ. ಆ ನಂಬಿಕೆ ನನಗಿದೆ. ಹಾಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ. ಆದರೆ ಪರಿಸ್ಥಿತಿ ಏನು ಬೇಕಾದರೂ ಮಾಡ್ಬೋದಲ್ವಾ? ನೀವು ಅನ್ಕೊಂಡ ಹಾಗೆಲ್ಲ ಏನೂ ಆಗಲ್ಲ ಚಿಕ್ಕಮ್ಮ. ಪುಟಾಣಿಗೆ ಪ್ರೀತು ಜೊತೆಗಿಲ್ವಲ್ಲ, ಅವಳಿಗೆ ಅವ್ರ ಅಪ್ಪನ ನೆನಪು ತುಂಬ ಕಾಡ್ತಿದೆ. ಅವರನ್ನ ಮಿಸ್ ಮಾಡ್ಕೋತಿದ್ದಾಳೆ. ಅದಕ್ಕೆ ಆದಿಭಾವನ ಜೊತೆ ಹೋಗೋದಕ್ಕೆ ಆಸೆ ಪಡ್ತಿದ್ದಾಳೆ ಅಷ್ಟೇ. ಅಪ್ಪ ಏನೋ ಬೇರೆ ಊರಿಗೆ ಹೋಗಿದ್ದಾನೆ ಸರಿ, ಆದರೆ ಅಮ್ಮಂಗೆ ಏನಾಗಿದೆ? ನೀನು ಆಫೀಸಿಂದ ಸಂಜೆ ಮನೆಗೆ ಬರ್ತೀಯಲ್ಲ, ಆಗ್ಲಾದರೂ ಮಗುನ ನೀನು ನಿನ್ನ ಜೊತೆಲೇ ಇಟ್ಕೋಬೋದಲ್ವಾ? ಪಾಪ ಕಂದ, ಅಮ್ಮ ಅಮ್ಮ ಅಂತ ನಿನ್ನೆ ನೆನೆಸ್ಕೊಂಡು ಅದೆಷ್ಟು ಪರದಾಡ್ತಾ ಇರತ್ತೆ ಗೊತ್ತಾ? ನನಗೆ ಗೊತ್ತಿದೆ ಚಿಕ್ಕಮ್ಮ. ಅದಕ್ಕೆ ಪಾಪು ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ನಾನು ಮಾಡ್ತಾ ಇದ್ದೀನಲ್ವಾ. ಹಾಗಂತ ಆಫೀಸ್ ಕೆಲಸ ಎಲ್ಲದನ್ನು ಬಿಟ್ಟು ಅವಳ ಜೊತೆಲೇ ಇರೋದಕ್ಕಾಗುತ್ತಾ ಹೇಳಿ? ಅಷ್ಟಕ್ಕೂ ಈಗ ನಾನೇನಾದರೂ ಅವಳಿಗೆ ಆದಿಭಾವನ ಜೊತೆ ಹೋಗಬೇಡ ಅಂತ ಹೇಳಿದಿದ್ರೆ ನಾನು ಅವಳನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಾ? ಕರ್ಕೊಂಡು ಹೋಗುತ್ತಾನೆ. ಹೋಗಿ ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿಮ್ಮ ಮೊಂಡವಾದ ನಮ್ಮ ಹತ್ರ ಬಿಡಬೇಡಿ ನೀವು. ಅಲ್ಲಮ್ಮ, ನನಗೆ ಕೆಲಸ ಇದೆ, ನಂಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಆಯಿತು ಆಯಿತು, ಇವತ್ತಲ್ಲ ನಾಳೆ ನಾನು ಹೇಳಿದ್ರ ಬಗ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಆಗ ನಿನಗೆ ನನ್ನ ಬೆಲೆ ಏನು ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ಬಾಯ್ ಬಡ್ಕೋತಾನೆ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.